ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು 1 ಕಪ್ ತಿಂಡಿ ಅಕ್ಕಿ ಉಪಯೋಗಿಸಿ ಗರಿಗರಿಯಾಗಿರೋ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ. ಈ ಬೋಂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಆಲ್ಮೋಸ್ಟ್ ಇದ್ರ ಟೇಸ್ಟ್ ಗೋಳಿ ಬಜ್ಜಿ ಥರನೇ ಬರುತ್ತೆ. ಆದರೆ ಇದಕ್ಕೆ ನಾವು ಮೈದಾ ಹಿಟ್ಟು, ಮೊಸರು, ಸೋಡಾ ಏನೂ ಉಪಯೋಗಿಸಿಲ್ಲ. ತಿಂಡಿ ಅಕ್ಕಿ ಮತ್ತು 2 ಆಲೂಗಡ್ಡೆಯಿಂದ ಒಂದೊಳ್ಳೆ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ. ನೋಡಬಹುದು ಎಷ್ಟು ಕ್ರಿಸ್ಪಿಯಾಗಿದೆ ಈ ಬೋಂಡ ಅಂಥೇಳಿ. 1 ಕಪ್ ತಿಂಡಿ ಅಕ್ಕಿನ 1-2 ಸರ್ತಿ ಚೆನ್ನಾಗಿ ತೊಳೆದು 4ರಿಂದ 5 ಗಂಟೆ ಅಕ್ಕಿ ಚೆನ್ನಾಗಿ ನೆನೆಯೋ ತನಕ ನೆನೆಸ್ಕೊಳ್ಳೋಣ. ಅಕ್ಕಿ ಎಲ್ಲ ಚೆನ್ನಾಗಿ ನೆಂದ ಮೇಲೆ ಅದರಲ್ಲಿರೋ ನೀರೆಲ್ಲ ತೆಗೆದು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟು ರುಬ್ಕೊಳ್ಳಿ. ರುಬ್ಬಿರೋ ಅಕ್ಕಿ ಹಿಟ್ಟನ್ನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜ್ದು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಇದ್ರ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ಫೈನ್ ಪೇಸ್ಟ್ ಥರ ರುಬ್ಕೊಳ್ಳೋಣ. ನೋಡಬಹುದು ಇಷ್ಟು ಫೈನ್ ಪೇಸ್ಟ್ ಥರ ಇದ್ದರೆ ಆಯಿತು. ಈಗ ಈ ರುಬ್ಕೊಂಡಿರೋ ಆಲೂಗಡ್ಡೆ ಪೇಸ್ಟ್ನ ಅಕ್ಕಿ ಹಿಟ್ಟು ಪೇಸ್ಟ್ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು ಆಲೂಗಡ್ಡೆ ಪೇಸ್ಟ್ ಎಲ್ಲ ಒಂದು ಬೌಲಿಗೆ ಹಾಕಿದ ಮೇಲೆ ಈ ಹಿಟ್ಟನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಅಕ್ಕಿ ಪೇಸ್ಟು ಆಲೂಗಡ್ಡೆ ಪೇಸ್ಟ್ ಎಲ್ಲ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರೋ ಸ್ವಲ್ಪ ಶುಂಠಿ, 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಇನ್ನೊಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಫ್ಲೇಮ್ನ ಹೈಯಲ್ಲಿಟ್ಟು 1 ಸ್ಪೂನ್ ಸಹಾಯದಿಂದ ಅಥವಾ ಕೈಯಿಂದ ಒಂದೊಂದೇ ಬೋಂಡನ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು, ಅಂದರೆ ಒಂದು 10ರಿಂದ 15 ಸೆಕೆಂಡ್ ಗ್ಯಾಪ್ ಕೊಟ್ಟು ಎಣ್ಣೆಯಲ್ಲಿ ಹಾಕೊಳ್ಳೋಣ. ಒಂದು ಬೋಂಡಾಗೂ ಇನ್ನೊಂದು ಬೋಂಡ ಹಾಕೋಕ್ಕೂ ಮಧ್ಯದಲ್ಲಿ ಒಂದು 10ರಿಂದ 15 ಸೆಕೆಂಡ್ ಗ್ಯಾಪ್ ಕೊಡಿ. ಆವಾಗ ಆ ಬೋಂಡಗಳು ಅಂಟ್ಕೊಳ್ಳಲ್ಲ, ಸಪ್ರೇಟ್ ಆಗಿರುತ್ತೆ. ಬೋಂಡ ಹಾಕಿದ ಮೇಲೆ 1-2 ನಿಮಿಷ ವೆಯ್ಟ್ ಮಾಡಿ ಉಬ್ಬಿ ಅದೇನೇ ಮೇಲೆ ಬರುತ್ತೆ. ಆಮೇಲೆ ಅದನ್ನು ಉಲ್ಟಾ ಮಾಡ್ಕೊಳ್ಳಿ. ಎಲ್ಲ ಬೋಂಡಗಳು ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಬೋಂಡನ ಫ್ರೈ ಮಾಡ್ಕೊಳ್ಳೋಣ. ಬೋಂಡ ಎಲ್ಲ ಸ್ಲೈಟಾಗಿ ಗೋಲ್ಡನ್ ಕಲರ್ ಚೇಂಜ್ ಆಗುವಾಗ ಬೋಂಡನ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. 1 ಕಪ್ ತಿಂಡಿ ಅಕ್ಕಿ 2 ಆಲೂಗಡ್ಡೆ ಉಪಯೋಗಿಸಿ ಗರಿಗರಿಯಾಗಿರೋ ತುಂಬಾ ಟೇಸ್ಟಿಯಾಗಿರೋ ಬೋಂಡ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.